ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಕರವಾಗಿ ಸುಲಭವಾಗಿ ಹೋಟೆಲ್ ಶೈಲಿಯಲ್ಲಿ ಉದ್ದಿನ ವಡೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಜನ ಹೇಳ್ತಾ ಇರ್ತಾರೆ ಉದ್ದಿನ ವಡೆ ಗರಿಗರಿಯಾಗಿ ಬರಲ್ಲ ಮತ್ತು ಹೋಟೆಲ್ ರೀತಿ ರುಚಿ ಇರಲ್ಲ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಖಂಡಿತ ನೀವು ಸಹ ರುಚಿಯಾದ ಉದ್ದಿನ ವಡೆ ಮನೆಯಲ್ಲೇ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಮತ್ತು ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ. ನಾನಿಲ್ಲಿ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. 1-2 ಗಂಟೆಗಳ ಕಾಲ ನೆನೆಸಿದ್ದೀನಿ. 5ರಿಂದ 6 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಅದ್ರ ಮೇಲೆ ಇರೋ ಪೌಡ್ರೆಲ್ಲ ಹೋಗ್ಬಿಡ್ಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು 2-3 ಗಂಟೆಗಳ ಕಾಲ ನೆನೆಸ್ಬಿಟ್ಟು ಈ ರೀತಿ ಇಟ್ಕೋಬೇಕು. ಇವಾಗ ನೆನೆಸಿರೋಂಥ ಉದ್ದಿನ ಬೇಳೆನ ಇದರಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ. ಮಿಕ್ಸಿಯಲ್ಲಿ ರುಬ್ಬಬೇಕಾದ್ರೂ ಒಂದು ಟಿಪ್ಸ್ ಅಂತ ಹೇಳಿದ್ರೆ, ಇದರಲ್ಲಿ ಜಾಸ್ತಿ ನಾವು ನೀರನ್ನು ಸೇರಿಸ್ಕೋಬಾರ್ದು. ಅದು ಸ್ವಲ್ಪ ಅದು ನುಣ್ಣಗಾಗೋದು ಕಷ್ಟನೇ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ 2-3 ಸರಿ ಮಿಕ್ಸಿಗೆ ಹಾಕಿಬಿಟ್ಟು ನೋಡಿ, ಈ ರೀತಿ ತರಿಯಾಗೇ ಇರಬೇಕಾದ್ರೆ 1-2-3 ಸ್ಪೂನಷ್ಟು ನೀರನ್ನು ಹಾಕ್ಕೋಬೇಕು. ತುಂಬ ನೀರೆಲ್ಲ ಹಾಕ್ಬಾರ್ದು. 2-3 ಸ್ಪೂನಷ್ಟು ನೀರು ಹಾಕಿಬಿಟ್ಟು ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ಮತ್ತೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ಮತ್ತೆ ಇನ್ನಷ್ಟು ಅದು ನುಣ್ಣಗಾಗಬೇಕು. ಮತ್ತೆ 1-2-3 ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ಇದನ್ನು ರುಬ್ಕೊಳ್ಳೋಣ. ಒಟ್ಟಿಗೆ ನೀರು ಹಾಕಿದ್ರೆ ತೆಳ್ಳಗೆ ಹೋಗುತ್ತೆ, ಆಮೇಲೆ ವಡೆ ಚೆನ್ನಾಗಿ ಬರಲ್ಲ. ಅದರಿಂದ ನೀವು 3-4 ಸರಿ ಮಿಕ್ಸಿಗೆ ಹಾಕಿಬಿಟ್ಟು 1-2-3 ಸ್ಪೂನು ನೀರನ್ನು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ನೋಡಿ, ಈಗ ಕರೆಕ್ಟಾಗಿ ನುಣ್ಣಗಾಗಿದೆ. ನೋಡಿ, ಅದನ್ನು ಕೈಗೆ ತೊಗೊಂಡ್ರದು ಅದು ಕೈಗೆ ಅಂಟಬಾರ್ದು. ಮತ್ತು ಒಂದು ಬಟ್ಲಲ್ಲಿ ನೀವು ನೀರು ತೊಗೊಂಡು ಈ ರುಬ್ಬಿರೋಂಥ ಉದ್ದಿನಬೇಳೆ ಹಿಟ್ಟನ್ನು ಇದರಲ್ಲಿ ಹಾಕ್ಕೊಂಡ್ರೆ ಮೇಲೆ ತೇಲಿ ಬರಬೇಕು. ಆವಾಗ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅಂದರೆ ನೀರಲ್ಲಿ ಕರಗಬಾರ್ದು, ಅದು ತೇಲಬೇಕು. ಆ ರೀತಿ ಇದ್ದರೆ ಉದ್ದಿನ ವಡೆಗೆ ಕರೆಕ್ಟಾಗಿರೋಂಥ ಕನ್ಸಿಸ್ಟೆನ್ಸಿ ಅಂತ ಅರ್ಥ. ಯಾವಾಗಲೂ ಉದ್ದಿನ ವಡೆ ಮಾಡಬೇಕಾದ್ರೆ ರೌಂಡ್ ಬೋಲೆ ತೊಗೋಬೇಕು. ಯಾಕಂದರೆ ಅದನ್ನು ತಟ್ಟೋವಾಗ ಅಥವಾ ಎಣ್ಣೆಲಿ ಬಿಡೋವಾಗ ನಮಗೆ ಈಸಿಯಾಗಿರುತ್ತೆ. ಒಂದು ರೌಂಡ್ ಬೌಲ್ಗೆ ನಾವು ರುಬ್ಬಿರೋವಂಥ ಉದ್ದಿನ ಬೇಳೆನ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಸ್ವಲ್ಪ ಮೆಣಸನ್ನು ಹಾಕ್ಕೊತಿದ್ದೀನಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಮೆಣಸನ್ನ ಸ್ವಲ್ಪ ಚಚ್ಚಿಬಿಟ್ಟು ಕ್ರಷ್ ಮಾಡಿ ಹಾಕ್ಕೋಬೇಕು. ಇಲ್ಲ ಅಂತಂದರೆ ಎಣ್ಣೆಲಿ ಹಾಕಬೇಕಾದ್ರೆ ಅದು ಸಿಡಿಯೋಂಥ ಚಾನ್ಸಸ್ ಇರುತ್ತೆ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅನುಸಾರವಾಗಿ ಒಂದು ಸ್ವಲ್ಪ ಶುಂಠಿ ಜಾಸ್ತಿ ಹಾಕ್ಕೊಂಡಿದ್ದೀನಿ, ನನಗೆ ಇಷ್ಟ ಅಂತಂದ್ಬಿಟ್ಟು. ಕಮ್ಮಿ ಬೇಕು ಅನ್ನೋರು ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ನಾವು ಸೇರಿಸ್ಕೊಳ್ಳೋಣ. ಯಾವುದೇ ಸೋಡಾ ಆಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ. ಮತ್ತು ಉದ್ದಿನ ವಡೆಗೆ ಯಾವಾಗಲೂ ಅಷ್ಟೇ ರುಬ್ಬಿದ ಕೂಡಲೇ ನಾವು ಎಣ್ಣೆಗೆ ಹಾಕ್ಕೋಬೇಕು. ಫ್ರಿಜ್ಜಲ್ಲಿ ಇಡೋದು ಅಥವಾ ಸ್ವಲ್ಪ ಹೊತ್ತು ನೆನೆಸಿಡೋದು ಆ ರೀತಿ ಮಾಡಿದ್ರೆ ಎಣ್ಣೆ ತುಂಬ ಜಾಸ್ತಿ ಇಳಿಯುತ್ತೆ ಮತ್ತು ಚೆನ್ನಾಗೂ ಇರಲ್ಲ. ನೀವು ರುಬ್ಬಿದ ಕೂಡಲೇ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇಮಿಡಿಯೇಟಾಗಿ ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಬಿಟ್ಟರೆ ನಿಮಗೆ ಕರೆಕ್ಟಾಗಿರೋವಂಥ ಉದ್ದಿನ ವಡೆ ಬರುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಾಯಿತು. ಈಗ ಇದನ್ನು ಎಣ್ಣೆಗೆ ಬಿಟ್ಕೊಳ್ಳೋಣ. ಒಂದೊಂದು ವಡೆ ಮಾಡಬೇಕಾದ್ರೂ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಕೈನ ಒದ್ದೆ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಸೈಜ್ ಬೇಕೋ ಆ ರೀತಿ ತೊಗೊಂಡು ನೀವು ಎಣ್ಣೆಯಲ್ಲಿ ಬಿಟ್ಕೋಬೇಕಾಗುತ್ತೆ. ನೀವು ಕೈ ಒದ್ದೆ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಕೈಗೆಲ್ಲ ಅಂಟ್ಕೊಂಡು ಚೆನ್ನಾಗಿ ಬರಲ್ಲ. ಅದರಿಂದ ಆದಷ್ಟು ನೀವು ಒಂದೊಂದು ವಡೆ ಬಿಡಬೇಕಾದ್ರೂ ಕೈಗೆ ಒದ್ದೆ ಮಾಡಿಕೊಂಡು ಆಮೇಲೆ ಆ ವಡೆನ ಬಿಡಬೇಕಾಗತ್ತೆ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ವಡೆ ಬಿಡಬೇಕಾದ್ರೆ ಐ ಫ್ಲೇಮಲ್ಲಿ ಇರಬೇಕು ಸ್ಟವ್ ಯಾವಾಗಲೂ ಅಷ್ಟೇ. ಇಲ್ಲ ಅಂತಂದರೆ ಎಲ್ಲ ಬಿಟ್ಕೊಳುತ್ತೆ ಮತ್ತು ಗರಿಗರಿಯಾಗೂ ಸಹ ಬರಲ್ಲ. ನೋಡಿ, ಈ ರೀತಿ ಒಂದೊಂದೇ ವಡೆನ ಬಿಟ್ಕೊಳ್ಳೋಣ. ಮತ್ತು ಇದರಲ್ಲೂ ಬೇಯಿಸ್ಬೇಕಾದ್ರೂ ಅಷ್ಟೇ ತುಂಬ ಹಾಕ್ಬಿಡ್ಬಾರ್ದು. ಸ್ವಲ್ಪ ಅದು ಚೆನ್ನಾಗಿ ಬೇಯೋದಕ್ಕೆ ಜಾಗ ಬಿಟ್ಟು ಹಾಕ್ಕೋಬೇಕಾಗತ್ತೆ. ತುಂಬ ಟೈಟಾಗಿ ನೀವೆಲ್ಲ ಹಾಕ್ಬಿಟ್ರೆ ಅದು ಸರಿಯಾಗಿ ಬೇಯಲ್ಲ. ನೋಡಿ, ಈ ರೀತಿ ಹಾಕಿದ ಕೂಡಲೇ ನಾವು ಮಿಕ್ಸ್ ಮಾಡ್ದಿರಾ 1-2-3 ನಿಮಿಷ ಹಾಗೇ ಬಿಟ್ಟು ಆಮೇಲೆ ನೋಡಿ ಈ ರೀತಿ ತಿರುಗಿಸಿ ಕೊಡಬೇಕು. ಇವಾಗ ಏನು ಮಾಡಬೇಕು ಅಂತಂದರೆ ನಾವು ಸ್ಟವ್ನ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಸಪೋಸ್ ಇದು ಹಾಗೇ ಕಂಟಿನ್ಯೂ ಆಗಿ ಹೈ ಫ್ಲೇಮ್ ಇದ್ದರೆ ಮೇಲೆ ಎಲ್ಲ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಬೇಯೋದಿಲ್ಲ. ಅದರಿಂದ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ನೀವು ಇದನ್ನು ಫ್ರೈ ಮಾಡ್ತಾ ಬರಬೇಕು. ನೋಡಿ, ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ. ನಾನು ತೋರಿಸ್ತಾ ಇದ್ದೀನಿ ಇನ್ನಷ್ಟು ಹೇಗೆ ಅಂತ ಅಂದ್ಬಿಟ್ಟು. ಒಂದು ಬಟ್ಲಲ್ಲಿ ನೀರು ಎತ್ಕೊಂಡು ಒಂದು ರೌಂಡ್ ಬೌಲಲ್ಲಿ ಹಿಟ್ಟಿರಬೇಕು. ನೋಡಿ, ಈ ರೀತಿ ತೊಗೊಂಡು ಕೈಯಲ್ಲಿ ಕಾದಿರೋಂಥ ಎಣ್ಣೆಗೆ ನಾವು ಇದನ್ನು ಬಿಡ್ತಾ ಹೋಗಬೇಕು. ಒಂದೊಂದು ವಡೆ ಬಿಡಬೇಕಾದ್ರೂ ನೀವು ಕೈಗೆ ನೀರು ಎದ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತಂದರೆ ಅದು ಕೈಗೆ ಮೆತ್ಕೊಳುತ್ತೆ, ಚೆನ್ನಾಗಿ ಬರಲ್ಲ. ನೋಡಿ, ಈ ರೀತಿ ಉಳಿದಿರೋಂಥ ಎಲ್ಲನೂ
ವಡೆಗಳನ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 100 ಗ್ರಾಮಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೆ ನೋಡಿ. ಈಗ ತಿರುಗಿಸಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ನ ಇಟ್ಕೊಬಿಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಅದು ಬೇಯಬೇಕು, ಇಲ್ಲ ಅಂತಂದರೆ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಟರೆ ನಿಮಗೆ ಬೇಯಲ್ಲ, ಒಳಗಡೆ ಎಲ್ಲನೂ ಕಲರ್ ಮಾತ್ರ ಚೇಂಜ್ ಆಗುತ್ತೆ. ಅದೇ ರೀತಿ ಲೋ ಫ್ಲೇಮಲ್ಲಿ ಇಟ್ರೇನು ಒಳ್ಳೆ ಬಣ್ಣನೂ ಸಹ ನಿಮಗೆ ಬರಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಈ ಉದ್ದಿನ ವಡೆನ ಮಾಡ್ಕೋಬೇಕಾಗತ್ತೆ ನೋಡಿ. ಇನ್ನಷ್ಟು ಬೇಯಬೇಕು, ಕಲರ್ ಚೇಂಜ್ ಆಗಬೇಕು ನೋಡಿ. ಈ ರೀತಿ ಗೋಲ್ಡನ್ ಕಲರ್ ಬಂದಾಗ ಇದನ್ನು ತೆಗೆದ್ರೆ ರುಚಿಕರವಾದ ಹೋಟೆಲ್ ರೀತಿಯಲ್ಲೇ, ಹೋಟೆಲ್ಗಿನ್ನೂ ಒಂದು ಕೈ ಜಾಸ್ತಿನೇ ರುಚಿಯಾಗಿರುವಂಥ ಉದ್ದಿನ ವಡೆ ರೆಡಿ ಆಯಿತು. ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ, ಖಂಡಿತ ಕರೆಕ್ಟಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ. ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋ ಮತ್ತು ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.